ಸರ್ವಶಕ್ತಿ ಉಳ್ಳಾತನು, ಎಲ್ಲವನ್ನು ಸೃಷ್ಟಿಸಿದಾತನು. ಆತನನ್ನು ನಮ್ಮ ತಂದೆಯಾದ ದೇವರು, ಆತನೇ ನಮ್ಮನ್ನು ಸೃಷ್ಟಿಸಿದಾತನು ಎಂದು ನಾವು ನಿನ್ನೆ ಪಾಠದಲ್ಲಿ ನೋಡಿದ್ದೀವಿ ಅಲ್ಲ. ಆ ದೇವರನ್ನು, ನಮ್ಮನ್ನು ಸೃಷ್ಟಿಸಿದ ತಂದೆಯಾದ ದೇವರನ್ನು ಭೂಮಿಯ ಮೇಲಿರುವ ಮನುಷ್ಯರಲ್ಲಿ ಯಾರಾದ್ರೂ ನೋಡಬಲ್ಲರಾ? ಹೇಳ್ರಿ ಪ್ರಿಯರೇ, ಯಾಕೆ ನಾವು ಈ ಪಾಠವನ್ನು ಆಲೋಚನೆ ಮಾಡ್ತಿದ್ದೀವಿ ಅಂದ್ರೆ, ಭೂಮಿಯ ಮೇಲೆ ಕ್ರೈಸ್ತರಲ್ಲಿ, ಅಂದ್ರೆ ನಾವು ನಂಬಿರುವ ದೇವರೇ ಸರ್ವಶಕ್ತಿ ಉಳ್ಳಾತನು. ಆತನ ಬಗ್ಗೆ ಕ್ರೈಸ್ತರಲ್ಲಿ ಎಂತ ಮಾತೈತೆ ಅಂದ್ರೆ, ಒಂದು ಮಾತು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಯಾವ ಮಾತು ಎಂದರೆ, ಭೂಮಿಯ ಮೇಲಿರುವ ಕ್ರೈಸ್ತರು ದೇವರನ್ನು ನೋಡಿದ್ದಾರೆ. ದೇವರನ್ನು ನೋಡಿದವರೇ ಕ್ರೈಸ್ತರು. ಯಾರು? ದೇವರನ್ನು ನೋಡಿದವರೇ ಕ್ರೈಸ್ತರು. ಹೇಗೆ ದೇವರನ್ನು ನೋಡಿದ್ದೀರಾ ಎಂದು ನಾವು ಕೇಳಿದಾಗ ಅವ್ರು ಹೇಳುವ ಮಾತೇನು ಗೊತ್ತಾ ಪ್ರಿಯರೇ? ರಾತ್ರಿ ವೇಳೆ ನಾನು ಮಲಗಿದಾಗ, ರಾತ್ರಿ 1 ಗಂಟೆಗೆ, ಇಲ್ಲಾಂದ್ರೆ 2 ಗಂಟೆಗೆ, 3 ಗಂಟೆಗೆ, ಇಲ್ಲಾಂದ್ರೆ ಬೆಳಗ್ಗೆ 6 ಗಂಟೆಗೆ ದೇವರು ನನ್ನ ಕನಸಿನಲ್ಲಿ ಬಂದು ನನಗೆ ಕಾಣಿಸಿಕೊಂಡನು. ದೇವರು ನನಗೆ ಕಾಣಿಸಿಕೊಂಡು ನನಗೆ ಎಲ್ಲ ಕೊಡಬೇಕೆಂದು ಹೇಳಿದನು ಎಂದು ಅನೇಕ ಚರ್ಚ್ಗಳಲ್ಲಿ, ಮಂದಿರಗಳಲ್ಲಿ ಕ್ರೈಸ್ತರು ಮಾಡುವ ಬೋಧನೆ ನಮಗೂ ಗೊತ್ತು ಎಲ್ಲರಿಗೂ. ಮತ್ತೆ ನಿಜವಾಗಿ ಕ್ರೈಸ್ತರಲ್ಲಿ ದೇವರನ್ನು ನೋಡಿದವರು ಯಾರಾದರೂ ಇದ್ದಾರಾ ಎಂದು ಕೇಳಿದಾಗ ಅವರು ತೋರಿಸುವ ಮಾತು ಬೈಬಲ್ನಲ್ಲಿರುವ, ದೇವರು ಬರೆಸಿರುವ, ದೇವರು ಹಳೆಯ ಒಡಂಬಡಿಕೆಯಲ್ಲಿ ಯಾಕೋಬನ ಹತ್ರ ಆಗಲಿ, ಅಬ್ರಹಾಮನವರ ಹತ್ರ ಆಗಲಿ, ಆದಾಮು ಹವ್ವನ ಹತ್ರ ಆಗಲಿ, ಭಕ್ತರಲ್ಲಿ ಅನೇಕರಿಗೆ ಕಾಣಿಸಿಕೊಂಡಿದ್ದಾನೆ. ಅವರಿಗೆ ಹೇಗೆ ಕಾಣಿಸಿಕೊಂಡಿದ್ದಾನೆ, ನಮಗೂನು ಹಾಗೆ ಕಾಣಿಸಿಕೊಂಡಿದ್ದಾನೆ ಎಂದು ಪ್ರಿಯರಿಗೆ ಹೇಳುತ್ತಿದ್ದಾನೆ. ಮತ್ತೆ ನಿಜವಾಗಿ ನಾವು ನಿನ್ನೆ ನೋಡಿದ ಹಾಗೆ ಒಂದು ಮಾತನ್ನು ಬೈಬಲ್ ಅಲ್ಲಿ ನೋಡಿದಾಗ, ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನದಲ್ಲಿ ನೋಡ್ರಿ. ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನದಲ್ಲಿ ದೇವರು ಹೇಳುತ್ತಿದ್ದಾನೆ, ಯಾರಾದರೂ ದೇವರನ್ನು ನೋಡಬಲ್ಲರ, ಯಾರಾದರೂ ದೇವರ ಮಾತನ್ನು ಕೇಳುವವರಿದ್ದಾರಾ ಎಂದು ಕೇಳಿದಾಗ ಏನ್ ಹೇಳ್ತಾನೆ ನೋಡ್ರಲ್ಲಿ. ಏನೆಂದೈತಲ್ಲಿ? ಇದಲ್ಲದೆ ನನ್ನನ್ನು ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ, ಆತನ ಸ್ವರೂಪವನ್ನು ನೋಡಿದ್ದು ಇಲ್ಲ ಎಂದು ಹೇಳ್ತಿದ್ದಾನೆ ನೋಡ್ರಿ ಪ್ರಿಯ. ಏನಂತ ಹೇಳ್ತಿದ್ದಾನೆ ಇಲ್ಲಿ? ನೀವು ಎಂದಾದರೂ ಯಾವಾಗಲಿ ಆತನನ್ನು ನೋಡಿದವರು ಇದ್ದಾರೆಂದು ಹೇಳುತ್ತಾ ಇದ್ದಾನ? ಆತನ ಒಂದು ಧ್ವನಿಯನ್ನು ಕೇಳಿದವರು, ಆತನ ಮಾತುಗಳು ಕೇಳಿದವರು ಇದ್ದಾರಾ ಎಂದು ಕೇಳಿದಾಗ ದೇವರು ಹೇಳುವ ಮಾತು ಏನೈತೆ? ಆತನದನ್ನು ಕೇಳಿದ್ದು ಇಲ್ಲ. ಮತ್ತೆ ಇವತ್ತು ಕ್ರೈಸ್ತರಲ್ಲಿ ಬೋಧನೆ ಮಾಡುವಂತ ಮಾಸ್ಟರ್ಗಳಾಗಲಿ, ಭಕ್ತರಾಗಲಿ ಅನೇಕರು ನಾನು ದೇವರನ್ನು ನೋಡಿದ್ದೇನೆ, ದೇವರ ಒಂದು
ಸೆಲ್ ನಂಬರ್ ನನ್ನ ಹತ್ರ ಐತೆ, ನಾನು ಪರಲೋಕಕ್ಕೆ ಹೋದಾಗ ಪೇತ್ರನನ್ನು ನೋಡಿದ್ದೇನೆ, ಪೌಲನನ್ನು ನೋಡಿದ್ದೇನೆ ಎಂದು ಹೇಳಿಕೊಳ್ಳುವಾಗ ನಿಜವಾಗಿ ಯೋಚನೆ ಮಾಡ್ರೆ ಪ್ರಿಯರೇ, ಈ ಭೂಮಿಯ ಮೇಲೆ ಮನುಷ್ಯರು ದೇವರನ್ನು ನೋಡಿದ್ದೇವೆ ಎಂದು ಅವರು ಹೇಳಿಕೊಳ್ಳುವಾಗ ದೇವರು ಹೇಳುವ ಮಾತೇನು? ಯೇಸು ಕ್ರಿಸ್ತನವರ ಮುಖಾಂತರ ಇಲ್ಲಿ ದೇವರ ಒಂದು ಧ್ವನಿಯೂ ಕೇಳಲಿಲ್ಲ ಅಂತ, ದೇವರ ಸ್ವರೂಪವು ನೋಡಿಲ್ಲ ಎಂದು ಹೇಳುತ್ತಾನೆ. ಯಾಕೆ ಎಂದರೆ ದೇವರು ಯಾರು? ಆತ್ಮ ಸ್ವರೂಪನು. ಮತ್ತೆ ಆತ್ಮವನ್ನು ನೋಡಿದವರು ಇಲ್ಲ ಎಂದು ಹೇಳಿದಾಗ ಅದೇ ಬೈಬಲ್ ಅಲ್ಲಿ ಅವ್ರು ತೋರಿಸುವ ಮಾತೇನು ಗೊತ್ತಾ ಪ್ರಿಯರೇ? ನೀನೇನು ಇಲ್ಲಂತ ಹೇಳಕತ್ತಿರಲ್ಲ, ಆದರೆ ಬೈಬಲ್ ಅಲ್ಲಿ ದೇವರನ್ನು ನೋಡಿದವರು ಅನೇಕ ಭಕ್ತರಿದ್ದಾರೆ. ಅವರು ನೋಡಿದ್ದು ನಿಜವಾದರೆ ನಾನು ನೋಡಿದ್ದು ನಿಜ ಅಲ್ಲ. ಅವರು ನೋಡಿದ್ದು ನಿಜವಾದರೆ ನಾನು ನೋಡಿದ್ದು ನಿಜ. ಮತ್ತೆ ಯಾರು ನೋಡಿದ್ದಾರೆ ಎಂದು ನಾವು ನೋಡಿದಾಗ ಮೊದಲನೇದಾಗಿ ಅಬ್ರಹಾಮನ ಮಗನಾದ ಯಾಕೋಬನ ಬಗ್ಗೆ ನಾವು ನೋಡಿದಾಗ, ಅಬ್ರಹಾಮನ ಮೊಮ್ಮಗ ಯಾಕೋಬನವರು, ಅವರ ಬಗ್ಗೆ ನಾವು ಬೈಬಲ್ ಅಲ್ಲಿ ಬರೆದಿರುವ ಒಂದು ಮಾತು ತೋರಿಸ್ತಾರೆ. ಅವರು ಏನೆಂದು ತೋರಿಸ್ತಾರೆ ನೋಡೋಣ ಅನ್ಸುತ್ತೆ. ಆ ಮಾತು ನಾವು ನೋಡಿದಾಗ ನಾವು ನಿಜ ಎಂದು ಹೇಳಬಹುದು. ಯಾಕಂದ್ರೆ ಹಾಗೆ ಬರೆದೈತೆ ನೋಡ್ರಿ ಅಲ್ಲಿ. ಆದಿಕಾಂಡ 32ನೇ ಅಧ್ಯಾಯ, ಆದಿಕಾಂಡ 32ನೇ ಅಧ್ಯಾಯ 30ನೇ ವಚನ ನೋಡ್ರಿ ಏನ್ ಹೇಳ್ತದೆ ಇಲ್ಲಿ. ಆದಿಕಾಂಡ 32ನೇ ಅಧ್ಯಾಯ 30ನೇ ವಚನದಲ್ಲಿ, ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದೇನಲ್ಲ. ಏನು ಪ್ರೇಯರ್ ಇಲ್ಲಿ ಮಾತಾಡುವ ಮಾತು? ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ಯಾರನ್ನು ನೋಡಿದ್ದಾನಂತೆ? ಯಾಕೋಬನವರು ಮನುಷ್ಯರ ಬಗ್ಗೆ ಮಾತಾಡುತ್ತಾ ಇಲ್ಲಿ ಯಾರನ್ನು ನೋಡಿದ್ದಾರೆ? ದೇವರನ್ನೇ ಪ್ರತ್ಯಕ್ಷವಾಗಿ. ಮತ್ತೆ ಇವಾಗ ಕ್ರೈಸ್ತರು ನೋಡುವುದನ್ನು ದೇವರನ್ನೇ ಅಲ್ಲ, ಯಾಕೋಬನ್ ನೋಡಿದ್ದಾನಲ್ಲ. ಬೈಬಲ್ ಅಲ್ಲಿ ದೇವರೇ ಬರೆಸಿದ್ದಾನೆ ಆ ಮಾತು. ನೋಡ್ರಿ, ಇನ್ನ ನೋಡಿದ್ದೆ ಅಲ್ಲ, ಇನ್ನ ಏನ್ ಮಾಡ್ಯಾನಂತಾತ? ಆದರೂ ನನ್ನ ಪ್ರಾಣ ಉಳಿದದೆ. ಯಾಕೆ? ಈ ಭೂಮಿಯ ಮೇಲೆ ಮನುಷ್ಯರನ್ನು ನೋಡಿದವರೇ ಆರಾಗಲಿ ಬದುಕಿರಕ್ಕೆ ಸಾಧ್ಯವಿಲ್ಲ. ಒಂದ್ ಮಾತು ನೋಡೋಣ, ಯಾಕಂದ್ರೆ ದೇವರು ಹೇಳಿರುವ ಮಾತೆ. ವಿಮೋಚನ ಕಾಂಡ 33ನೇ ಅಧ್ಯಾಯ 20ನೇ ವಚನದಲ್ಲಿ, ವಿಮೋಚನ ಕಾಂಡ 33ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರನ್ನು ನೋಡಿದರೆ ಏನಾಗುತ್ತದೆ ಹೇಳ್ತಾನೆ ನೋಡ್ರಿ. ಏನಾಗುತ್ತದೆ? ವಿಮೋಚನ ಕಾಂಡ 33ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡ್ರಿ ಏನ್ ಹೇಳುತ್ತಾನೆ ಇಲ್ಲಿ. ವಿಮೋಚನ ಕಾಂಡ, ನಿರ್ಗಮ ಕಾಂಡ ತೆಲುಗಿನಲ್ಲಿ. ಆದರೆ ಆತನು ಯಾರು? ದೇವರ ಬಗ್ಗೆ ಹೇಳ್ತಾನೆ. ಆದರೆ ಆತನು ಅವನಿಗೆ, ಮೋಶೆಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕೆ ಆಗದು. ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳುತ್ತಾನೆ ನೋಡ್ರಿ ಪ್ರಿಯರೇ. ಏನಂತ ಇಲ್ಲಿ ಹೇಳುವ ಮಾತು? ಮನುಷ್ಯರಲ್ಲಿ ಯಾವನಾಗಲಿ ಜೀವಿಸುತ್ತಾನ, ಜೀವಿಸುವುದಿಲ್ಲ ಎಂದು ಕೇಳಿದಾಗ ದೇವರೇ ಹೇಳುವ ಮಾತು, ಮನುಷ್ಯ ಅಲ್ಲ. ಮೋಶೆನವರಿಗೆ ಹೇಳುತ್ತಾ ಇದ್ದಾನೆ ಏನಂದ್ರೆ, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ಅಂದ್ರೆ ಜೀವಿಸುತ್ತಾನ, ಜೀವಿಸುವುದಿಲ್ಲ.
ದೇವರನ್ನು ನೋಡಿದರೆ ಏನಾಗ್ತಾನೆ ಮನುಷ್ಯ? ಸತ್ತೋಗುತ್ತಾನೆ. ದೇವರನ್ನು ನೋಡಿದರೆ ಮನುಷ್ಯ ಸತ್ತೋಗುತ್ತಾನೆ. ಆದರೆ ಯಾಕೋಬನು ಮಾತನಾಡುತ್ತಿದ್ದಾನೆ ಏನಂತ? ನಾನು ದೇವರನ್ನು ಪ್ರತ್ಯಕ್ಷವಾಗಿ, ಅಂದ್ರೆ ನೀವಿವಾಗ ಇದ್ದೀರಲ್ಲ, ನಾನು ಹೆಂಗ್ ನೋಡಕತ್ತೀರಿ? ಪ್ರತ್ಯಕ್ಷವಾಗಿ ನೋಡಕತ್ತೀರಿ. ನಾವು ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ ಅವಾಗ. ಪ್ರತ್ಯಕ್ಷ ಪ್ರಸಾರ ಅಂದ್ರೆ ಅಲ್ಲಿ ಏನು ನಡೆಯುತ್ತಾ ಇದೆ ಅದೇ ನಾವು ನೋಡ್ತೀವಿ, ಪ್ರತ್ಯಕ್ಷ ಪ್ರಸಾರ. ಹಾಗೆ ಯಾಕೋಬನು ಟಿವಿಯಲ್ಲಿ ನೋಡಲಿಲ್ಲ ದೇವರನ್ನು, ಪ್ರತ್ಯಕ್ಷವಾಗಿ ನೀವ್ ಹೆಂಗ ನನ್ನು ನೋಡುತ್ತಾ ಇದ್ದೀರೋ, ನಾನು ಹೇಗೆ ನಿಮ್ಮನ್ನು ನೋಡುತ್ತಾ ಇದ್ದೀನೋ ಹಾಗೆ ನೋಡುತ್ತಾ ಇದ್ದಾನೆ ದೇವರನ್ನು. ಆದ್ರೆ ಏನಾಗಿಲ್ಲ ಅಂತ, ಆತನ ಪ್ರಾಣ ಉಳಿದಿದೆ ಎಂದಾಗ ಇವಾಗ ನಾವು ಯೋಚನೆ ಮಾಡಬೇಕು. ಯಾಕೆಂದರೆ ಯಾವ ಮನುಷ್ಯನು ದೇವರ ಮುಖವನ್ನು ನೋಡಲು ಸಾಧ್ಯವಿಲ್ಲ. ಮತ್ತೆ ಇವಾಗ ಏದೇನು ಸೀಮೆಯಲ್ಲಿ ದೇವರು ಆದಾಮು ಹವ್ವರ ಹತ್ರ ಬಂದಿದ್ದಾರೆ. ಪ್ರತಿದಿನ ಸಾಯಂಕಾಲ ವೇಳೆಯಲ್ಲಿ ದೇವರು ಬಂದು ಅವರ ಜೊತೆ ಇದ್ದು ಮಾತನಾಡಿ ಹೋಗುತ್ತಾ ಇದ್ದಾನೆಂದು ನಾವು ನೋಡಿದ್ದೇವೆ. ಅಲ್ಲಿ ಬಂದಿದ್ದು ದೇವರ, ಇಲ್ಲಾಂದ್ರೆ ದೇವರು ಯಾರನ್ನಾದ್ರೂ ಕಳಿಸಿದ್ದಾನ? ಆಲೋಚನೆ ಮಾಡ್ಬೇಕಲ್ಲ ನಾವು. ಯಾಕೋಬನ ಹತ್ರ ಬಂದಿದ್ದು ದೇವರ, ಇಲ್ಲಾಂದ್ರೆ ದೇವರು ಯಾರನ್ನಾದ್ರೂ ಕಳಿಸಿಕೊಟ್ಟಿದ್ದಾನ? ಯಾರು ಬಂದಿದ್ದಾರೆ ಎಂದು ನಾವು ಅಲ್ಲಿ ನಿಂತಿದ್ರೆ ನಮಗೂ ಗೊತ್ತಾಗಲ್ಲ. ಯಾಕಂದ್ರೆ ಮೊದಲನೇ ಪಾಠ ನಾವು ಓದಿದ್ದೀವಲ್ಲ, ಏನು ಬೈಬಲ್ ಎಂದರೇನು, ಬೈಬಲ್ ಹೇಗೆ ಓದಬೇಕು, ಹೇಗೆ ಪರಿಶೀಲನೆ ಮಾಡಬೇಕು. ಇವಾಗ ನಾವೇನ್ ಮಾಡ್ಬೇಕು? ಇದರ ಬಗ್ಗೆ ಪರಿಶೀಲನೆ ಮಾಡಬೇಕು. ಏನು ನೋಡೋಣ. ಯಾಕೋಬನು ನೋಡಿದ್ದು ಯಾರನ್ನು ನೋಡಿದ್ದಾರೆ ಒಂದ್ಸತಿ ನೋಡೋಣ ಪ್ರಿಯರೇ. ಹೋಶೇಯನು ಬರೆದ ಗ್ರಂಥ 12ನೇ ಅಧ್ಯಾಯ 3ನೇ ವಚನ 4ನೇ ವಚನದಲ್ಲಿ, ಹೋಶೇಯನ ಬರೆದ ಗ್ರಂಥ 12ನೇ ಅಧ್ಯಾಯ 3ನೇ ವಚನ 4ನೇ ವಚನದಲ್ಲಿ, ಯಾಕೋಬನು ಗರ್ಭದಲ್ಲಿ, ತಾಯಿಯ ಗರ್ಭದಿಂದ ಮಾತಾಡ್ತಾ ಇದ್ದಾನೆ ಇಲ್ಲಿ ಯಾಕೋಬನ ಬಗ್ಗೆ. ಏನೆಂದು ಮಾತನಾಡುತ್ತಿದ್ದಾನೆ ಯಾಕೋಬನವರ ಬಗ್ಗೆ ಅಂದರೆ, ತಾಯಿಯ ಗರ್ಭದಲ್ಲಿ ಅಣ್ಣನನ್ನು ವಂಚಿಸಿ ಪೂರ್ಣ ಪ್ರಾಯದಲ್ಲಿ ದೇವರೊಂದಿಗೆ ಎದುರಾಡಿದನು, ಹೋರಾಡಿದನು. ಹೌದು, ದೇವದೂತನ ಸಂಗಡ ಹೋರಾಡಿ. ಏನಂತ ನೋಡ್ರಿ ಪ್ರೇರಲ್ಲಿ, ಯಾರ ಸಂಗಡ ಅಂತ? ದೇವರ ಸಂಗಡನ, ದೇವದೂತರ ಸಂಗಡನ? ಯಾಕೋಬನವರು ನೋಡಿದ್ದು ಯಾರನ್ನಿವಾಗ? ದೇವದೂತರನ್ನು. ಯಾರನ್ನು? ಯಾಕೋಬನವರು ಹೋರಾಡಿದ್ದು ದೇವರ ಜೊತೆ ಅಲ್ಲ. ಯಾರ ಜೊತೆ? ದೇವದೂತರ ಜೊತೆ. ದೇವರನ್ನು ಒಂದು ವೇಳೆ ಯಾಕೋಬನವರು ನೋಡಿದ್ರೆ ಏನಾಗ್ತಿದ್ರು? ಅವಾಗೆ ಸತ್ತೋಗ್ತಿದ್ರು. ಯಾಕಂದ್ರೆ ದೇವರನ್ನು ನೋಡಿ ಜೀವಿಸುವ ಮನುಷ್ಯ ಯಾರು ಇಲ್ಲ. ಇದು ನಮ್ಗೆ ಅರ್ಥವಾದ್ರೆ, ಹಾಗೆ ಇಲ್ಲಿನೂ ಯಾಕೋಬನವರು ನೋಡಿದ್ದು ದೇವದೂತರನ್ನು. ನಾವಿದನ್ನು ಹೇಳಿದ್ರೆ ಮತ್ತೆ ಅವ್ರು ಏನ್ ಮಾತಾಡ್ತಾರ ಗೊತ್ತಾ? ಯಾಕೋಬನವರೇ ಅಲ್ಲ, ಇನ್ನ ಬೈಬಲ್ ಅಲ್ಲಿ ಅನೇಕ ಜನರಿದ್ದಾರೆ. ಇನ್ನೊಬ್ರು ಯಾರು? ಇನ್ನೊಬ್ರ ಬಗ್ಗೆನೂ ನೋಡೋಣ ಅನ್ಸುತ್ತೆ. ಅಬ್ರಹಾಮನವರ ಬಗ್ಗೆ ನಮ್ಗೆ ಗೊತ್ತಲ್ಲ ಎಲ್ಲರಿಗೆ. ಅವ್ರ ಬಗ್ಗೆನು ಏನ್ ಮಾತಾಡ್ತಿದ್ದಾನೆ ನೋಡ್ರಿ ಒಂದ್ಸತಿ. ಆದಿಕಾಂಡ 18ನೇ ಅಧ್ಯಾಯ, ಆದಿಕಾಂಡ 18ನೇ ಅಧ್ಯಾಯ 1ನೇ ವಚನ. ಆದಿಕಾಂಡ 18ನೇ ಅಧ್ಯಾಯ 1ನೇ ವಚನ.
ಇಲ್ಲೇನ್ ಹೇಳ್ತಾನೆ ನೋಡ್ರಿ ಒಂದ್ಸತಿ. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ನೋಡ್ರಿ, ಹೇಗೆಂದರೆ ಅಬ್ರಹಾಮನು ಕಣ್ಣಿಂದ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು ಅಂತ ನೋಡ್ರಿ. ಅಬ್ರಹಾಮನಿಗೆ ಯಾರು ಕೊಟ್ಟಿದ್ದಾರೆ? ದರ್ಶನ ಕೊಟ್ಟಿದ್ದಾರೆ. ಯಾರು ಬಂದಿದ್ದಾರೆ ಅಲ್ಲಿ? ದೇವರು ದರ್ಶನವನ್ನು ಕೊಟ್ಟು ಒಬ್ಬ 3 ಮನುಷ್ಯರನ್ನು ಕಳಿಸಿದ್ದಾನೆ. ಅವರ್ಯಾರು? ದೇವರ ದೇವದೂತರ. ದೇವರ ದೂತರು ಬಂದಿದ್ದಾರೆ. ಯಾಕೋಬನ ಹತ್ರ ಬಂದಿದ್ದು ದೇವರ ದೂತರೇ, ಅಬ್ರಹಾಮನವರ ಹತ್ರ ಬಂದಿದ್ದು ದೇವರ ದೂತರೇ. ಈ 2 ಸಂದರ್ಭದಲ್ಲಿ ಬಂದಿದ್ದು ದೇವರ ದೂತರೇ. ಆದರೆ ಕ್ರೈಸ್ತರಲ್ಲಿ ಹೆಚ್ಚಾಗಿ ನಂಬುವುದು ಮೋಶೆಯವರ ಮಾತಿನಲ್ಲಿ. ಏನೆಂದು? ಅಬ್ರಹಾಮನವರಿಗೆ ದೇವರು ದೂತರನ್ನು ಕಳಿಸಿರಬಹುದು, ಯಾಕೋಬನಿಗೆ ಕಳಿಸಿರಬಹುದು, ಆದರೆ ಮೋಶೆಯವರಿಗೆ ಮರ ಬೆಂಕಿ ಹತ್ತಿದ್ರು ಅದು ಸುಟ್ಟು ಹೋಗ್ತಾ ಇಲ್ಲಲ್ಲ. ಆ ಸಂದರ್ಭದಲ್ಲಿ ನಾವು ನೋಡಿದಾಗ ಅಲ್ಲಿ ದೇವರು ಬಂದಿದ್ದಾನೆ. ಯಾಕಂದ್ರೆ ಅಲ್ಲಿ ಬರೆಯುವುದನ್ನು ಹೇಗೆ ಬರೆದಿದ್ದಾರೆ ಅಂದ್ರೆ ದೇವರೇ ಎಂದು ಹೇಳ್ತಾನೆ. ನೋಡ್ರಿ ಪ್ರಿಯರೇ, ಒಂದ್ಸತಿ ವಿಮೋಚನ ಕಾಂಡ 3ನೇ ಅಧ್ಯಾಯ, ವಿಮೋಚನ ಕಾಂಡ 3ನೇ ಅಧ್ಯಾಯ 1ನೇ ವಚನ ನೋಡ್ರಿ. ವಿಮೋಚನ ಕಾಂಡ 3ನೇ ಅಧ್ಯಾಯ 1ನೇ ವಚನ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಮುಂದೆ ಮಂದೆ ಮೇಯಿಸುತ್ತಿರುವಾಗ ಆ ಮಂದೆಯನ್ನು ನಡೆಸಿಕೊಂಡು ಓರೇಬು ಎಂಬ ದೇವರ ಬೆಟ್ಟಕ್ಕೆ ಬಂದಾಗ ಅಲ್ಲಿ ಮುಳ್ಳಿನ ಪೊದೆ ಹೋದ್ರೆ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಯಾರು? ಯೆಹೋವನ ದೂತನು. ಕ್ರೈಸ್ತರನ್ನು ಕೇಳ್ರಿ ಈ ಮಾತಲ್ಲಿ. ಅಲ್ಲಿ ಯೆಹೋವನ ದೂತನಲ್ಲ, ಅಲ್ಲದು ಯೆಹೋವನೇ ಕಾಣಿಸಿಕೊಂಡಿದ್ದಾನೆ ಎಂದು ಹೇಳ್ತಾರೆ. ಯಾಕೆ? ಅಲ್ಲಿ ಬರೆದಿರುವ ಮಾತು ಅವರು ಪರಿಶೀಲನೆ ಮಾಡುವುದಿಲ್ಲ. ಅಲ್ಲಿ ಬಂದಿದ್ದು ದೇವರೇ, ಅಲ್ಲಿ ಕಾಣಿಸಿಕೊಂಡಿದ್ದು ದೇವರೇ ಎಂದು ಹೇಳುತ್ತಾರೆ ಹೊರತು ದೇವರು ನಮಗೆ ಕಾಣಿಸುವುದಿಲ್ಲ ಎಂಬ ಮಾತೇ ಅವರ ಬಾಯಲ್ಲಿ ಬರುವುದಿಲ್ಲ ರೀ. ಮತ್ತೆ ಇವಾಗ ಹೇಗ್ ಪ್ರಿಯರೇ? ಅಲ್ಲಿ ದೇವರ ದೂತರ ಕಾಣಿಸಿಕೊಂಡಿದ್ದು ಹೇಳ್ರಿ ಬೇರೆ. ದೇವರ ದೂತರ ಆದರೆ ಮನುಷ್ಯರು ಹೇಳುವ ಮಾತೇನು ಗೊತ್ತಾ ಪ್ರಿಯರೇ? ದೇವರೇ ಕಾಣಿಸಿಕೊಂಡಿದ್ದಾನೆ. ಯಾಕೆಂದರೆ ದೇವರೇ ಭೂಮಿಯ ಮೇಲಿರುವ ಮನುಷ್ಯರಿಗೆ ಬಂದು ಹೇಳುತ್ತಾನೆ ಎಂದು ಹೇಳ್ತಾರೆ. ನಿಜವಾದ ಮಾತೆ. ಯಾಕಂದ್ರೆ ಆದಿಕಾಂಡದಿಂದ ಪ್ರಕಟನ ಮಲಾಕಿ ಗ್ರಂಥದವರೆಗೆ 37 ಪುಸ್ತಕಗಳಲ್ಲಿ 39 ಪುಸ್ತಕಗಳಲ್ಲಿ ಬರೆದಿರುವ ಮಾತುಗಳಲ್ಲಿ ದೇವರೇ ಕಾಣಿಸಿಕೊಂಡಿದ್ದಾನೆ, ಯೆಹೋವನು ಮಾತನಾಡುತ್ತಿದ್ದಾನೆ ಎಂದು ಅನೇಕ ವಾಕ್ಯಗಳು, ಯೆಹೋವನು ಹೇಳುವ ಪ್ರತ್ಯಕ್ಷಗಳು ಎಂದು, ಯೆಹೋವನ ದರ್ಶನಗಳೆಂದು ಪಾತ ನಿಬಂಧನ 39 ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಲ್ಲಿ ಅನೇಕ ವಚನಗಳಲ್ಲಿ ಅಧ್ಯಾಯಗಳಲ್ಲಿ ಬರೆದಿದ್ದಾನೆ.
ಯಾಕೆ ಹಾಗೆ ಬರೆದಿದ್ದಾನೆ? ಅಲ್ಲಿ ಕಾಣಿಸಿದ್ದು ದೇವರ? ಹೇಳ್ರಿ, ಅಲ್ಲಿ ಕಾಣಿಸಿದ್ದು ದೇವರಲ್ಲ, ಮತ್ತೆ ಯಾರು? ದೇವರ ದೂತನು. ಆದಾಮನವರಿಗಾಗಲಿ, ಅಬ್ರಹಾಮನವರಿಗಾಗಲಿ, ಇಸಾಕನವರಿಗಾಗಲಿ, ಯಾಕೋಬನವರಿಗಾಗಲಿ, ಮೋಶೆಯವರಿಗಾಗಲಿ ಕಾಣಿಸಿಕೊಂಡಿದ್ದು ಯಾರೆಂದರೆ ದೇವರ ದೂತನು. ದೇವರ ದೂತನು. ಮತ್ತೆ ದೇವರ ದೂತನು ಕಾಣಿಸಿಕೊಂಡಿದ್ದಾನೆ. ಯಾಕೆಂದರೆ ದೇವರನ್ನು ನೋಡಿದ್ರೆ ಏನಾಗುತ್ತಾರೆ ಪ್ರಿಯರೇ? ಸತ್ತೋಗುತ್ತಾರೆ. ಇದೇ ಮಾತು ಅಪೊಸ್ತಲ ಕೃತ್ಯಗಳಲ್ಲಿ 7ನೇ ಅಧ್ಯಾಯ 30ನೇ ವಚನದಲ್ಲಿ ಮೋಶೆಯ ಭಾಗವನ್ನು ಕುರಿತು ಮಾತನಾಡುತ್ತಾ ಅಲ್ಲಿನೂ ನೋಡ್ರಿ ಪ್ರಿಯರೇ, ಯಾರು ಕಾಣಿಸಿಕೊಂಡಿದ್ದಾರೆ ಅಂದ್ರೆ ದೇವರಲ್ಲ, ದೇವದೂತನು ಎಂದು ಹೇಳಲ್ಪಡುತ್ತದೆ. ನೋಡ್ರಿ ಪ್ರಿಯರೇ, ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 30ನೇ ವಚನ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 30ನೇ ವಚನ. 40 ವರ್ಷ ತುಂಬಿದ ಮೇಲೆ ದೇವದೂತನು ಸೀನಾಯಿ ಬೆಟ್ಟದ ಅಡವಿಯಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಅವನಿಗೆ ಕಾಣಿಸಿಕೊಂಡನು. ಯಾರು? ದೇವದೂತನು. ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ಯಾಕೆ ದೇವರು ಮಾತನಾಡಿದ್ದಾನೆ ಯೆಹೋವನ ಮಾತು ಎಂದು ಬರೆಯಲ್ಪಟ್ಟಿದೆ? ಬೇರೆ ಹಳೆ ಒಡಂಬಡಿಕೆಯಲ್ಲಿನೂ ದೇವದೂತರನ್ನು ನೋಡೇ ದೇವರೆಂದುಕೊಂಡಿದ್ದಾರೆ ಎಲ್ಲರೂ. ಯಾರನ್ನು ನೋಡಿ? ದೇವದೂತರನ್ನು ನೋಡೇ ದೇವರು. ದೇವದೂತರನ್ನು ನೋಡಿ ದೇವರೆಂದು ಅವರೆಲ್ಲರೂ ತಿಳಿದುಕೊಂಡಿದ್ದಾರೆ ಎಂದಾಗ ನಿಜಾನ ಎಂದು ನಾವು ದೇವರನ್ನೇ ಕೇಳಿದ್ರೆ ದೇವರೇ ಹೇಳಿದ್ದಾನ್ರಿ. ಯಾಕಂದ್ರೆ ನ್ಯಾಯಾಧಿಪತಿಯರು 6ನೇ ಅಧ್ಯಾಯ 22ನೇ ವಚನದಲ್ಲಿ ದೇವರು ಹೇಳ್ತಾನೆ. ನೋಡ್ರಿ ಪ್ರಿಯರೇ, ನ್ಯಾಯಾಧಿಪತಿಯರು 6ನೇ ಅಧ್ಯಾಯ 22ನೇ ವಚನ ನೋಡ್ರಲ್ಲಿ ಏನ್ ಹೇಳ್ತಾನೆ? ಆತನು ಅಂದ್ರೆ ಇಲ್ಲಿ ಗಿದ್ಯೋನನು. ಆತನು ಯೆಹೋವನ ದೂತನೆಂದು ಗಿದ್ಯೋನನು ತಿಳಿದು ಭಯಪಟ್ಟು ಅಯ್ಯೋ ಕರ್ತನೇ, ಯೆಹೋವನ ದೂತೆಯನ್ನು ಮುಖಾಮುಖಿಯಾಗಿ ನೋಡಿಬಿಟ್ಟಿನಲ್ಲ ಎಂದು ಕೂಗಿದನು. ನೋಡ್ರಿ ಪ್ರಿಯರೇ, ಏನಂತ ಅಂದುಕೊಂಡಿದ್ದಾನೆ ಈತನು? ಅಯ್ಯೋ ಯೆಹೋವನೇ ಅಂದ್ರೆ ಯಾರು? ಯೆಹೋವರು ದೇವರಲ್ಲ. ದೇವರೆಂದು ದೂತರನ್ನು ಅವರೆಲ್ಲರೂ ಅಂದುಕೊಳ್ಳುತ್ತಾ ಇದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಭಕ್ತರಿಗೆ ಕಾಣಿಸಿಕೊಂಡಾಗ ದೇವರೇ ಕಾಣಿಸಿಕೊಂಡಿದ್ದಾನೆ ಎಂದು ಅವರು ಹೇಳಿಕೊಳ್ಳುತ್ತಾ ಹೋಗಿದ್ದಾರೆ. ಯಾಕೆಂದರೆ ಅದರಲ್ಲಿ ಒಂದು ನಿಜ ಇದೆ ಪ್ರಿಯರೇ. ದೇವದೂತರು ಕಾಣಿಸಿಕೊಂಡಿದ್ದಾರೆ ಎಲ್ಲರಿಗೆ, ಹೌದಲ್ಲ? ದೇವದೂತರು ಕಾಣಿಸಿಕೊಂಡಿದ್ದಾರೆ. ಆದರೆ ದೇವದೂತರು ಹೇಳಿರುವ ಮಾತು ದೇವದೂತರದ ದೇವರ ಮಾತುಗಳ? ದೇವರು ಹೇಳಿರುವ ಮಾತುಗಳು ದೇವದೂತರು ಹೇಳಿದ್ದಾರೆ. ಅದಕ್ಕೆ ದೇವರೇ ಮಾತನಾಡಿದ ಹಾಗೆ ದೇವರೇ ಕಾಣಿಸಿಕೊಂಡಿದ್ದಾನೆ ಎಂದು ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಮತ್ತೆ ದೇವರ ಮಾತುಗಳು ಹೇಳುವಾಗ ದೇವರೇ ಎಂದು ಬರೆಯಲ್ಪಟ್ಟಾಗ ದೇವರೆಲ್ಲಿದ್ದಾನೆ? ಇವಾಗ ದೇವರೆಲ್ಲಿದ್ದಾನೆ? ಯಾರು ನೋಡಿಲ್ಲಲ್ಲ ದೇವರನ್ನು. ಯಾರು ನೋಡಿಲ್ಲ ಅಂದ್ರೆ ದೇವರು ಎಲ್ಲಿರುತ್ತಾನೆ? ಬೇರೆ ದೇವರು ಎಲ್ಲಿರುತ್ತಾನೆ ಅಂದ್ರೆ ಅದನ್ನು ದೇವರು ಬರೆದಿದ್ದಾನೆ ಪ್ರೇರೆ. ಯಾಕಂದ್ರೆ ಮನುಷ್ಯನು ದೇವರನ್ನು ನೋಡುತ್ತಾನೆ ಎಂದು ಹೇಳಿಕೊಳ್ಳುತ್ತಿದ್ದಾನೆ. ಅದಕ್ಕೆ ದೇವರು ಏನೆಂದು ಹೇಳ್ತಾ ಇದ್ದಾನಂದ್ರೆ, ಪೌಲನು ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನದಲ್ಲಿ
ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನದಲ್ಲಿ ಏನ್ ಹೇಳ್ಕೊಳ್ತಾ ಇದ್ದ ನೋಡ್ರಿ ಪ್ರಿಯರೇ, ಮನುಷ್ಯರಿಗೆ ದೇವರು ಕಾಣಿಸುತ್ತಾನ ಇಲ್ಲ ಎಂದು ಕೇಳಿದಾಗ ತಾನೊಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವನು ಆಗಿದ್ದಾನೆ ಎಂದು ಹೇಳ್ತಾನೆ ನೋಡ್ರಿ ಪ್ರಿಯರೇ. ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ ನೋಡ್ರಿ ಅಂತ ಏನಂತ ಇಲ್ಲಿ, ಮನುಷ್ಯರಲ್ಲಿ ಯಾರು ನೋಡಿಲ್ಲ ಅಂತ. ಯಾಕೆ? ಮನುಷ್ಯರನ್ನು ನಾವು ಒಂದ್ಸತಿ ಸೂರ್ಯನನ್ನು ಒಂದು 5 ನಿಮಿಷ ನೋಡಿ ಅಂತ ಹೇಳ್ರಿ, ಯಾರನ್ನ ನೋಡಬಲ್ಲರ? ನೋಡಿದ್ರೆ ಏನಾಗ್ತದೆ ಗೊತ್ತಾ ಪ್ರಿಯರೇ? ಅವ್ರ ಕಣ್ಣು ಇನ್ನು ಕಾಣಿಸುವುದೇ ಇಲ್ಲ. ಶಾಸ್ತ್ರವತ್ತರೇ ಹೇಳಿದ್ದ ಮಾತಿದು. ಒಂದು 5 ನಿಮಿಷ ಸೂರ್ಯನನ್ನು ನೋಡಿದ್ರೆ ಕಣ್ಣೇ ಕಾಣುವುದಿಲ್ಲ ಇನ್ನ. ನಿಜ ಇದು. 5 ನಿಮಿಷ ಸೂರ್ಯನನ್ನು ನೋಡಿದ್ರೆ ಕಣ್ಣೇ ಕಾಣುವುದಿಲ್ಲ ಅಂದರೆ ಸೂರ್ಯನನ್ನೇ ಸೃಷ್ಟಿ ಮಾಡಿದವನು ದೇವರು. ಅಂತ ದೇವರನ್ನು ಒಂದು ಸೆಕೆಂಡ್ ಅನ್ನು ನೋಡಬಲ್ಲರ ಹೇಳ್ಬಿಟ್ಟೆ. ಅದಕ್ಕೆ ದೇವರನ್ನು ಎಲ್ಲಿದ್ದಾನೆಂದರೆ ಯಾವ ಮನುಷ್ಯನು ನೋಡಬಾರದೆಂದು. ಯಾಕಂದ್ರೆ ನೋಡಿದ್ರೆ ಏನಾಗ್ತಾರೆ? ಸತ್ತು ಹೋಗ್ತಾರೆ. ಆತನ ಮಾತು ಕೇಳಿದ್ರೆ ಏನಾಗ್ತಾರೆ? ಕೇಳಲಾರದವನು. ಯಾಕಂದ್ರೆ ದೇವರ ಮಾಡಿರುವ ಮಳೆ ಬರುವಾಗ ಶಬ್ದ ಬರುತ್ತೆ ನೋಡ್ರಿ, ಮಿಂಚು ಶಬ್ದ ಆಗಲಿ, ಗುಡುಗು ಶಬ್ದವಾಗಲಿ, ನಾವು ಕೇಳಿದಾಗ ಏನ್ ಮಾಡ್ತೀವ್ರಿ? ಕಿವಿ ಮುಚ್ಕಂತೀವಿ. ಯಾಕೆ? ಆ ಶಬ್ದ ಕೇಳಿದ್ರೆ ನಮ್ ಕಿವಿ ಹೋಗ್ತಾ ಎನ್ನುವ ಭಯ. ಆ ಶಬ್ದಕ್ಕಿಂತ ಆಕಾಶ ಮಹಾಕಾಶದಲ್ಲಿರುವ ದೇವರಾತನು. ಆತನು ಮಾತಾಡಿದ್ರೆ ಎಷ್ಟು ಶಬ್ದ, ಆ ಮಾತು ನಮ್ಗೆ ಅರ್ಥ ಆಗ್ತದ? ಆ ಮಾತು ನಾವು ಕೇಳುವವರಾಗ್ತೀವ? ಎಲ್ರು ಕೇಳಿ ಜೀವಿಸ್ತೀವ? ಸೌಂಡ್ ಹೆಚ್ಚಾದ್ರೇನೆ ಕಿವಿ ಏನಾಗ್ತದೆ? ಕೇಳುವುದು ಕಷ್ಟ. ಇನ್ನ ಕೇಳಿಸುವಲ್ರಿ ಸೌಂಡ್ ಹೆಚ್ಚಾಗಿ ಕೇಳಿದ್ದೇನೆ ಅಂತ ಹೇಳ್ತಾರೆ. ಮತ್ತೆ ದೇವರ ಒಂದು ಮಾತು, ಅದಕ್ಕೆ ದೇವರು ಯಾರಿಗೆ ಕಾಣಬಾರದೆಂದು, ಯಾರು ನೋಡಬಾರದೆಂದು ತಾನೊಬ್ಬನೇ ಇದ್ದಾನಂತ. ಎಲ್ಲಿದ್ದಾನೆಂದ್ರೆ ಅಮರತ್ವನಾಗಿ ದೊಡ್ಡ ಬೆಳಕಿನೊಳಗೆ. ನೋಡ್ರಿ ಪ್ರಿಯರೇ, ತಾನೊಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಇಲ್ಲಿ ಅಗಮ್ಯವಾದ ಬೆಳಕು. ಆ ಬೆಳಕಿನ ನೋಡಕ್ಕಾಗಲ್ಲ. ಮನುಷ್ಯರ್ಯಾರು ದೇವರನ್ನು ನೋಡುವುದು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾನೆ. ಆದ್ರೆ ನಮ್ಮ ಕ್ರೈಸ್ತರನ್ನು ನಾವು ಕೇಳಿದ್ರೆ, ಇಲ್ಲಪ್ಪ ನಾವು ದೇವರನ್ನು ನೋಡಿದ್ದೀವಿ, ನಿನಗೆ ದೇವರು ಕಾಣಿಸುತ್ತಾನೆ. ಯಾವಾಗೋ ಗೊತ್ತಾ? ನೀನು ಹೃದಯ ಶುದ್ಧಿ ಉಳ್ಳವನಾಗಿರಬೇಕು, ವಿಶ್ವಾಸಿಯಾಗಿರಬೇಕು, ನೀನು ದೇವರ ಮೇಲೆ ನಂಬಿಕೆ ಇಡಬೇಕು ಎಂದು ಹೇಳುತ್ತಾರೆ. ನಿನಗೆ ಕಾಣಿಸಿಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಆಗ್ತಾರೆ ಏನು ಗೊತ್ತಾ ಪ್ರಿಯರೇ? ನಿನಗೆ ವಿಶ್ವಾಸ ಇಲ್ಲ, ನಿನಗೆ ದೇವರ ಮೇಲೆ ನಂಬಿಕೆ ಇಲ್ಲ, ನಿನಗೆ ದೇವರ ಮೇಲೆ ಪ್ರೀತಿ ಇಲ್ಲ. ಅವ್ರಿಗೆ ದೇವರ ಮೇಲೆ ಪ್ರೀತಿ ಇದ್ರೂ ನಿನಗೆ ಕಾಣಿಸಿಲ್ಲಲ್ಲ, ಅದಕ್ಕೆ ನೀನು ವಿಶ್ವಾಸಿಯೇ ಅಲ್ಲ ಎಂದು ಹೇಳಿದಾಗ ಆತನು ಭಯಬಿದ್ದು ದೇವರನ್ನು ನೋಡಿದರೂನು ನಾನು ನೋಡಿಲ್ಲ ಎಂದು ಹೇಳ್ತಾನ, ನೋಡಿದ್ದೇನೆ ಎಂದು ಹೇಳ್ತಾನ. ನೀನು ವಿಶ್ವಾಸಿ ಅಲ್ಲ ಎಂದು ಹೇಳಿದಾಗ ಏನ್ ಮಾತಾಡ್ತಾನತ? ನನ್ಗೆ ಕಾಣಿಸಿದ್ದಾನೆ ಎಂದು ಹೇಳ್ತಾನೆ. ಆದ್ರೆ ದೇವರು ಕಾಣಿಸಿದ್ದಾನ, ದೆವ್ವ ಕಾಣಿಸಿದೆ, ಏನು ಕಾಣಿಸಿಲ್ಲ ಎಂದು ಹೇಳುದಿಲ್ಲ. ಇದು ಹೇಗಿರ್ತದೆ ಅಂದ್ರೆ, ಅವಾಗ ಅನ್ಯ ಜನರಲ್ಲಿ, ನಮ್ಮ ಭಾರತ ದೇಶದಲ್ಲಿ ಒಂದು ಸಂಪ್ರದಾಯವಿದೆ. ಏನಂದ್ರೆ, ಮದುವೆ ಆದಾಗ, ಕ್ರೈಸ್ತರಲ್ಲಿ ಇಲ್ಲ ಪ್ರಿಯರೇ ಇದು, ನಮ್ಮ ಭಾರತ ದೇಶದಲ್ಲಿರುವ ಅನ್ಯ ಜನರಲ್ಲಿರುವ ಒಂದು ಸಂಪ್ರದಾಯ ಏನಂದ್ರೆ, ಮದುವೆ ಆದ ನಂತರ ಹಗಲೊತ್ತಾಗಲಿ ರಾತ್ರಿ ಆಕಾಶದ ಕಡೆಗೆ ತಿರುಗಿಸಿ ನೋಡ್ರಿ, ಅಲ್ಲಿ ನಿಮ್ಗೊಂದೇ ಅರುಂಧತಿ ಎಂಬ ನಕ್ಷತ್ರ ಕಾಣಿಸ್ತದೆ ನೋಡ್ರಿ ಅಂತ. ಬೆಳಗಿನ ಹೊತ್ತಿನಲ್ಲಿ ನಕ್ಷತ್ರಗಳು ಕಾಣಿಸ್ತಾವ, ರಾತ್ರಿ ಹೊತ್ತಿನಲ್ಲಾದ್ರೆ ಯಾವುದೋ ಒಂದು ನಕ್ಷತ್ರ ಕಾಣಿಸ ಅದೇ ಅಂತ ಅನ್ಕಂತೀವಿ. ಬೆಳಗಿನ ಹೊತ್ತಿನಲ್ಲಿ ತೋರಿಸ್ತಾ ಇರ್ತಾರೆ.
ಅಲ್ಲಿ ಕಾಣಿಸುವುದೇ ಇಲ್ಲ, ಇಲ್ಲಿ ದೇವರು ಕಾಣಿಸುವುದೇ ಇಲ್ಲ. ಹೀಗೈತೆ ಕ್ರೈಸ್ತರ ಒಂದು ಪರಿಸ್ಥಿತಿನು. ಕಾಣಿಸುವುದಿಲ್ಲ ದೇವರು. ಆದ್ರೆ ನೀನು ವಿಶ್ವಾಸಿ ಆಗಬೇಕಂದ್ರೆ ದೇವರನ್ನು ನೋಡಬೇಕು ಎಂದು ಹೇಳಿದಾಗ ಅವ್ರು ಮಾತಾಡುವ ಮಾತೇನಂದ್ರೆ, ರಾತ್ರಿ ನನಗೆ ದೇವರು ಕಾಣಿಸಿದ್ದಾನೆ, ನಾನು ವಿಶ್ವಾಸಿ ಇವಾಗ. ಯಾಕಂದ್ರೆ ಹೇಳ್ಬೇಕಲ್ಲ ಎಲ್ಲರಿಗೆ, ದೇವರು ಕಾಣಿಸಿದ್ದಾನಲ್ಲಪ್ಪ, ಏನು ಹೇಳಿದ್ದಾನಿಂದ ಅವರನ್ನು ಕೇಳ್ರಿ. ಕಾಣಿಸಿದ್ದಾನೆ, ಏನೇ ಹೇಳಿದ್ರೆ ನನ್ಗೆ ಅರ್ಥ ಆಗ್ಲಿಲ್ಲ ನೋಡ್ರಿ ಪ್ರಿಯರೇ. ಇದು ಏನಂದ್ರೆ ಮೋಸಗೊಳಿಸುವ ಮಾತು ಪ್ರಿಯರೇ. ಯಾಕಂದ್ರೆ ದೇವರು ನನ್ನ ಯಾರು ನೋಡಬಲ್ಲರು ಎಂದು ಮತ್ತೆ 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 ಹೇಳುತ್ತಾ ಇದ್ದಾನೆ ಪ್ರಿಯರೇ. ಮತ್ತೆಯಲ್ಲಿ ನೋಡ್ತೀನಿ ಇನ್ನೊಂದ್ಸತಿನು. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ, ದೇವರನ್ನು ಯಾರು ಎಂದು ನೋಡಿಲ್ಲ. ಬೇರೆ ದೇವರನ್ನು ಯಾರು ಎಂದು ನೋಡಿಲ್ಲ. ಇವಾಗ ದೇವರನ್ನು ನೋಡಿಲ್ಲ ಎಂದು ನಾವು ಮಾತಾಡಿದಾಗ ಅವ್ರು ಮತ್ತೇನು ಮಾತಾಡ್ತಾರ ಗೊತ್ತಾ? ಆದ್ರೆ ನಾವು ನೋಡಿದ್ದು ದೇವರನ್ನಲ್ಲ, ನಾವು ಕಾಣಿಸಿದ್ದು ಯಾರು ಗೊತ್ತಾ? ಇವಾಗ ಯೇಸು ಕ್ರಿಸ್ತನವರು ನಮ್ಗೆ ಕಾಣಿಸಿದ್ದಾನೆ. ಅವರ ಮಾತಾಡೋ ಮಾತೇನಂದ್ರೆ, ಅಬ್ರಹಾಮನವರಿಗೆ ದೂತಲ್ಲ ಕಾಣಿಸಿದ್ದು, ಆದಾಮನವರಿಗೆ ದೂತನಲ್ಲ ಕಾಣಿಸಿದ್ದು, ಮೋಶೆಯವರಿಗೆ ದೂತರಲ್ಲ ಕಾಣಿಸಿದ್ದು, ಯಾಕೋಬನವರಿಗೆ ದೂತರಲ್ಲ ಕಾಣಿಸಿದ್ದು, ನಮ್ಗೆ ಕಾಣಿಸಿದ್ದು ದೇವರು ಅಲ್ಲ, ನಮಗೆ ಕಾಣಿಸಿದ್ದು ದೇವದೂತರು ಅಲ್ಲ, ನಮಗೆ ಕಾಣಿಸಿದ್ದು ಯೇಸು ಕ್ರಿಸ್ತನವರು. ನಮಗೆ ರಾತ್ರಿ ಹೊತ್ತಿನಲ್ಲಿ ದರ್ಶನ ಕೊಟ್ಟಿದ್ದು ಯಾರೋ ಗೊತ್ತಾ? ಯೇಸು ಕ್ರಿಸ್ತನವರು. ಯಾಕೆಂದರೆ ಯೇಸು ಕ್ರಿಸ್ತನವರು ಪೌಲನಿಗೆ ಹೇಗೆ ಕಾಣಿಸಿಕೊಂಡಿದ್ದಾನೆ, ನಮಗೆ ಹಾಗೆ ಕಾಣಿಸಿಕೊಂಡಿದ್ದಾನೆ ಎಂದು ಮತ್ತೆ ಇವರು ಮತ್ತೆ ಇಲ್ಲಿಗೆ ಮೊದಲಿಗೆ ಬಂದ್ರು. ಮತ್ತೆ ದೇವರಲ್ಲ, ಯಾಕಂದ್ರೆ ನಾವು ದೇವರು ಕಾಣಿಸೋದಿಲ್ಲ ಅಂತ ಹೇಳಿದ್ದೀವಲ್ಲ. ಇವಾಗ ಯಾರಂತ ಹೇಳ್ತಾರೆ? ಯೇಸು ಕ್ರಿಸ್ತನವರು. ಯೇಸು ಕ್ರಿಸ್ತನವರಿಂದ ಏನ್ ತೋರಿಸ್ತಾರೆ ಗೊತ್ತಾ? ಮತ್ತೆ ಮೊದಲನೇ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 8ನೇ ವಚನದಲ್ಲಿ, ಇಲ್ಲಿ ನೋಡ್ರಿ, ಪೌಲನ್ಗೆ ಕಾಣಿಸಿಕೊಂಡಿದ್ದು ಯೇಸು ಕ್ರಿಸ್ತನವರಲ್ಲ, ನನಗೆ ಯೇಸು ಕ್ರಿಸ್ತನವರು ಕಾಣಿಸಿಕೊಂಡಿದ್ದಾನೆ ಎಂದು ಹೇಳ್ತಾರೆ ಪ್ರೇಮ. ಹೇಗೆ ಹೇಳ್ತಾರೆ ನೋಡ್ರಿ, ಮಾತು ನೋಡ್ರಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 8ನೇ ವಚನ. ಈ ವಚನದಲ್ಲಿ ನೋಡ್ರಿ, ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿನಂತಿರುವ ನನಗೂ ಕಾಣಿಸಿಕೊಂಡನು. ಯಾರು ಕಾಣಿಸಿಕೊಂಡನು? ಯೇಸು ಕ್ರಿಸ್ತನವರು. ಯಾರಿಗೆ ಕಾಣಿಸಿಕೊಂಡನು? ಪೇತ್ರನವರಿಗೆ. ಅವರಿಗೆ ಕಟ್ಟ ಕಡೆಯಲ್ಲಿ ಅಪೋಸ್ತಲರಾದ ಮೇಲೆ ಅಪೋಸ್ತಲನಾದ ಕಡೆಯವನಾದ ನನಗೆ ಯೇಸು ಕ್ರಿಸ್ತನವರು ಕಾಣಿಸಿಕೊಂಡಿದ್ದಾನೆ ಎಂದು ಹೇಳ್ತಾನೆ ಪ್ರಿಯರೇ. ಒಂದು ಮಾತು, ಯೇಸು ಕ್ರಿಸ್ತನವರಿಗೆ ಕಾಣಿಸಿಕೊಂಡಿದ್ದಾನಲ್ಲ, 3 ದಿನ ಯೇಸು ಕ್ರಿಸ್ತನವ್ರನ್ನ ನೋಡಿದ್ದಕ್ಕೆ, ಇನ್ನು ನೋಡಿಲ್ಲ ಯೇಸು ಕ್ರಿಸ್ತನವರನ್ನು ಒಂದು ಬೆಳಕು ಎಂದು ಇರ್ತದೆ ಅಪೋಸ್ತಲರ ಕೃತ್ಯಗಳಲ್ಲಿ. ಅಪೋಸ್ತಲರ ಕೃತ್ಯಗಳು ನಾವು ನೋಡಿದಾಗ ಒಂದು ಬೆಳಕು ಎಂದಿರುತ್ತದೆ ಹೊರತಲ್ಲಿ ಯೇಸು ಕ್ರಿಸ್ತನವರು ಬೆಳಕಿನ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ ಎಂದು ಹೇಳ್ತಾನೆ ಹೊರತು ಆತನ ರೂಪ ತೋರಿಸಿದಂಗೆ ಇರುವುದಿಲ್ಲ. ಆ ಬೆಳಕು ನೋಡಿದಾಗೆ 3 ದಿನ ಏನು ಕಾಣಿಸಿಲ್ಲ ಪೌಲನವರಿಗೆ, ಕಣ್ಣೋದಗಿದ್ದಾವೆ. ಇವಾಗ ಯಾರಾದ್ರೂ ಯೇಸು ಕ್ರಿಸ್ತನವರನ್ನು ನಾವು ನೋಡಿದ್ದೀವಿ ಎಂದು ಹೇಳುವವರಿಗೆ ಕಣ್ಣೋಗಿದ್ದಾವ ರಾತ್ರಿ? ಇಲ್ಲ, ನಾನು ನೋಡಿದ್ದೀನಿ ಯೇಸು ಕ್ರಿಸ್ತನವರನ್ನ, ನನಗೆ ಕಾಣಿಸಿಕೊಂಡಿದ್ದಾನ, ನನ್ನಷ್ಟು ವಿಶ್ವಾಸಿ ಈ ಚರ್ಚಲ್ಲಿ ಯಾರು ಇಲ್ಲ ಅಂತ ಹೇಳ್ಕೊಳ್ಳುತ್ತಾರೆ. ಆದ್ರೆ ದೇವರು ಏನ್ ಹೇಳ್ತಾರ್ರಿ? ನನ್ನ ನೋಡಿದ್ರೆ ಪ್ರಮಾದ ಬದುಕಿರಲ್ಲ, ಯೇಸು ಕ್ರಿಸ್ತನವರನ್ನು ನೋಡಿದ್ರೇನು ಕಣ್ಣಿರಲ್ಲ ಎಂದು ದೇವರು ಹೇಳುವಾಗ ಇವ್ರು ಏನ್ ಹೇಳ್ತಾರೆ ಹೇಳ್ರಿ? ನಾವು ನೋಡಿದ್ದೇವೆ ಅಂತ ಹೇಳ್ತಾರೆ. ಬೇರೆ ಯೇಸು ಕ್ರಿಸ್ತನವರನ್ನು ನೋಡುವುದು ಕಟ್ಟೆ ಕಡೆ ಅಂದಿದ್ದಾನಿದ್ರೆ ಯಾರಿಗೆ ಲಾಸ್ಟ್? ಇನ್ನ
ಪೌಲನಿಗೆ ಹೊರತು ನಮಗೆ ಕಾಣಿಸಿಕೊಡುತ್ತಾನೆ ಎನ್ನುವುದನ್ನ ಹೇಳ್ಬಾರ್ದು ಪ್ರಿಯರೇ. ಯಾಕೆಂದರೆ ಯೇಸು ಕ್ರಿಸ್ತನವರನ್ನು ನೋಡಿ ನಂಬುವವರ ಬಗ್ಗೆ ಮಾತಾಡುವ ಮಾತೇನು ಗೊತ್ತಾ ಪ್ರಿಯರೇ? ನಾವು ನೋಡಿ ನಂಬಿದ್ದೀವಿ ಎಂದು ಒಂದು ವೇಳೆ ನಾವು ಮಾತಾಡಿದ್ರೆ ದೇವ್ರ ಅಂತಾನೆ ಏನಂದ್ರೆ, ಕುರಿಂದಿದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ, ಕುರಿಂತದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ, ಹೀಗಿರಲಾಗಿ ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಹೇಗೆ ಅಪೊಸ್ತಲರು ಪೌಲನಿಗೆ ಕಾಣಿಸಿಕೊಂಡಿದ್ದಾರಲ್ಲ, ಕಾಣಿಸಿಕೊಂಡಿರುವ ಪೌಲನವರೇ ಹೇಳುವ ಮಾತೇನಂದ್ರೆ, ಇನ್ನು ಮೇಲೆ ನೋಡಿ ನಂಬುವುದಿಲ್ಲ. ನಾವು ಶರೀರ ಸಂಬಂಧರಾಗಿ ನೋಡಿ ನಂಬುವವರಲ್ಲ ನಾವು. ಮತ್ತೆ ಹೇಗೆ? ಆತ್ಮ ಸಂಬಂಧಿಯಾಗಿ ನಂಬುತ್ತೇವೆ. ನೋಡ್ರಿ, ಮತ್ತೆ ಓದ್ತೀನಿ. ಹೀಗಿರಲಾಗಿ ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಮತ್ತೆ ಹೇಗೆ ತಿಳಿದುಕೊಳ್ಳಬೇಕು? ಆತ್ಮ ಸಂಬಂಧಿಗಳಾಗಿ. ಸುಕ್ರಿಸ್ತನನ್ನು ನೋಡಿ ನಾವು ವಿಶ್ವಾಸಿಗಳಾಗಲ್ಲ ಮಾಡುವುದು, ನೋಡಲಾರದೆ. ಯೇಸುಕ್ರಿಸ್ತನವರನ್ನು ನಾವು ನೋಡಿ ನಂಬುವವರಲ್ಲ. ಹೇಗೆ ನಂಬಬೇಕು ಯೇಸುಕ್ರಿಸ್ತನವರನ್ನ? ನೋಡಲಾರದೆ, ಕಾಣಲಿದ್ದರೂ ವಾಕ್ಯವನ್ನು ಕೇಳಿ ನಂಬಬೇಕು. ಯಾಕಂದ್ರೆ ಯೇಸುಕ್ರಿಸ್ತನವರನ್ನು ನೋಡಿದ್ರೆ ಪೌಲನಿಗೆ ಏನಾಗಿದೆ ಪ್ರಿಯರೇ? ಕಣ್ಣೇ ಹೋಗಿದೆ. ದೇವರನ್ನು ನೋಡಿದ್ರೆ ಜೀವವೇ ಹೋಗುತ್ತದೆ. ಅದಕ್ಕೆ ಪೌಲನಿಗೂ ದೇವರು ಕಾಣಿಸಿಕೊಂಡಿದ್ದು ಒಂದು ಬೆಳಕಿನಲ್ಲಿ ಹೊರತು ದೇವರಲ್ಲಿ ಅಲ್ಲ ಪ್ರಿಯರೇ. ಮತ್ತೆ ಇವಾಗ ದೇವರನ್ನು ಯಾರಾದ್ರೂ ನೋಡಬಲ್ಲರ ಹೇಳಿದ್ರೆ? ದೇವರನ್ನು ಯಾರಾದ್ರೂ ನೋಡಬಲ್ಲರ ಎಂದ್ರೆ, ಈ ಭೂಮಿಯ ಮೇಲೆ ಜೀವಂತವಾಗಿರುವಾಗ ದೇವರನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ದೇವರನ್ನು ನೋಡಬೇಕೆಂದರೆ ಹೇಗಿರಬೇಕು ಗೊತ್ತಾ? ದೇವರನ್ನು ನೋಡಲಿಕ್ಕಂತೂ ಸಾಧ್ಯವಿಲ್ಲ. ಆದರೆ ದೇವರನ್ನು ನೋಡಬೇಕೆಂದರೆ ಹೇಗಿರಬೇಕೆಂದರೆ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ. ಮುಗಿಸ್ತೇನೆ ಪ್ರಿಯರೇ, ಕಡೆ ಮಾತು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಪ್ರಿಯರೇ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವವರು ಎಂದು ಹೇಳ್ತಾನ, ನೋಡಿದ್ದಾರೆ ಎಂದು ಹೇಳ್ತಿದ್ದಾನೆ. ಹೇಳಿದ್ರು ಪ್ರಿಯರೇ, ನಿರ್ಮಲ ಚಿತ್ತರು ಧನ್ಯರು. ಇಲ್ಲಿ ನಾವು ಬೈಬಲ್ ಎಂದರೇನು ಓದಿದ್ವಲ್ಲ, ಅದರಲ್ಲಿ ಯಾವಾಗ ಅಂದ್ರೆ ಭವಿಷ್ಯತ್ತಿನ ಬಗ್ಗೆ ಹೇಳುವ ಮಾತಿದು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುತ್ತಾರೆ, ನೋಡಿದ್ದಾರೆ, ಇಲ್ಲ ನೋಡುವವರ ಅಂದ್ರೆ ಮುಂದೆ ಯಾವಾಗ ಯೇಸು ಕ್ರಿಸ್ತನವರು ಬರಬೇಕು, ಈ ಲೋಕ ನಾಶನವಾಗಬೇಕು. ನಾಶನ ಆದ ಮೇಲೆ ಪರಲೋಕಕ್ಕೆ ಎಲ್ಲರೂ ಹೋದಾಗ ದೇವರನ್ನು ನೋಡುತ್ತಾರೆ ಹೊರತು ಅಲ್ಲಿಯವರೆಗೆ ದೇವರು ಎಲ್ಲಿದ್ದಾನೆ ಅಂದರೆ, ಎಲ್ಲಿದ್ದಾನೆ? ಪರಲೋಕದಲ್ಲಿ ತಾನೊಬ್ಬನೇ ಬೆಳಕಿನೊಳಗೆ ಇದ್ದಾನೆ ಪ್ರಿಯರೇ. ಯಾರು ನೋಡಿಲ್ಲ ಆತನನ್ನು. ಇವಾಗ ಮನುಷ್ಯರು ತಂದೆಯಾದ ದೇವರನ್ನು ಯಾರಾದ್ರೂ ನೋಡಬಲ್ಲರ? ನೋಡುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ದೇವರನ್ನು ನೋಡಿದ್ರೆ ಏನಾಗ್ತದೆ? ಸತ್ತು ಹೋಗುತ್ತಾರೆ. ನೀವ್ ಹೇಳ್ರಿ, ಯಾರಾದ್ರೂ ತನ್ನ ಮಕ್ಕಳನ್ನು ಸಾಯಿಸ್ತಾರ ನೋಡಿ? ಇಲ್ಲಲ್ಲ. ತನ್ನ ಮಕ್ಕಳ ತನ್ನ ಹತ್ರ ಬರಬೇಕೆಂದು ಅಂದುಕೊಳ್ಳುತ್ತಾರೆ ಹೊರತು ನಾನೇ ಅವರ ಹತ್ರ ಹೋಗಿ ಸಾಯಿಸ್ಬೇಕಂತ ಯಾವ ತಂದೆ ಹಾಗೆ ಯೋಚನೆ ಮಾಡುವುದಿಲ್ಲ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರು ಕೂಡ ಯಾರಿಗೆ ಕಾಣಿಸಿಕೊಂಡಿಲ್ಲ ರೀ, ಯಾರಿಗೆ ಕಾಣಿಸಿಕೊಂಡಿಲ್ಲ. ಯಾಕಂದ್ರೆ ಆತನ ಹತ್ರ ಹೋಗಿ ಆತನನ್ನು ನೋಡಬೇಕು. ನಾವು ಪರಲೋಕಕ್ಕೆ ಹೋಗುವುದು, ಅಲ್ಲೇನೋ ಸ್ವರ್ಗ ಸುಖಗಳಿರುತ್ತವೆ, ಅಲ್ಲೇನೋ
ಜೀವವಿರುತ್ತದೆ. ಅಲ್ಲಿ ಪ್ರತಿದಿನ ಸಂತೋಷದಿಂದಿರಬೇಕಂತ ಅಲ್ಲ ಹೋಗುವುದು ಪರಲೋಕಕ್ಕೆ. ಪರಲೋಕಕ್ಕೆ ಎದಕ್ಕೆ ಹೋಗ್ಬೇಕು ಗೊತ್ತಾ? ನಾವು ದೇವರನ್ನು ನೋಡುವುದಕ್ಕೆ ಹೋಗಬೇಕೇ ಹೊರತು ಇನ್ನೇನು ಪರಲೋಕದಲ್ಲಿ ಸಿಗುತ್ತವೆಂಬ ಆಸೆಯಿಂದ ಬೇಡ ಪ್ರಿಯರೇ. ದೇವರನ್ನು ನೋಡುವುದಕ್ಕೆ ನಿರ್ಮಲ ಚಿತ್ತರಾಗಿ ಲೋಕದಲ್ಲಿ ಜೀವನೆ ಮಾಡಿ ಸತ್ತು ಹೋದವರಾದರೆ ಯೇಸು ಕ್ರಿಸ್ತನ ಒಂದು ಎರಡನೇ ಸತಿ ಬರುವಾಗ ನಮ್ಮೆಲ್ಲರನ್ನು ದೇವರ ಹತ್ರ ಕರ್ಕೊಂಡೋಗಿ ಎಲ್ಲರೂ ಒಂದೇ ಸತಿ ದೇವರನ್ನು ನೋಡುತ್ತೇವೆ. ಈ ಭೂಮಿಯ ಮೇಲೆ ಯಾರು ಯಾವಾಗಲೇ ಹಳೆ ಆದಾಮನಿಂದ ಯೇಸು ಕ್ರಿಸ್ತನವರಿಂದ ಇಲ್ಲಿಯವರೆಗೂ ಯಾರು ದೇವರನ್ನು ನೋಡಿಲ್ಲ. ಒಂದು ವೇಳೆ ಹಾಗೆ ನೋಡಿ ನಂಬಿದ್ದೇವೆ ಎಂದರೆ ಅವರು ವಿಶ್ವಾಸಿಗಳೇ ಅಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಪ್ರೀತಿ ಮಾಡಿದ ನಮ್ಮ ತಂದೆ, ನೀವು ಇಲ್ಲಿಯವರೆಗೂ ಯಾರಿಗೂ ಕಾಣಿಸಿಕೊಳ್ಳದೆ ಪರಲೋಕದಲ್ಲಿ ನೀವೊಬ್ಬರೇ ಅಮರತ್ವವುಳ್ಳವರಾಗಿ ಜೀವನ ಮಾಡುತ್ತಾ ನಿಮ್ಮ ಮಕ್ಕಳು ಅಲ್ಲಿಗೆ ಬಂದು ನಿಮ್ಮನ್ನು ನೋಡಬೇಕೆಂದು ಎಷ್ಟೋ ಯಾರಿಗೂ ಕಾಣಿಸಲಾರದೆ ಇದ್ದಿರ್ತಂದೆ. ಇಲ್ಲಿರುವ ನಾವೆಲ್ಲರೂ ಪರಲೋಕಕ್ಕೆ ಬಂದು ನಿಮ್ಮ ಮುಖವನ್ನು ನೋಡಿ ನಿಮ್ಮ ಜೊತೆ ಸಂತೋಷವಾಗಿ ಜೀವನ ಮಾಡುವುದಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಇಲ್ಲಿರುವ ನಿನ್ನ ಮಕ್ಕಳು ವಾಕ್ಯ ಕೇಳಿಕೊಂಡು ಪರಲೋಕಕ್ಕೆ ಯಾಕೆ ಬರಬೇಕೆಂದರೆ ನಿಮ್ಮನ್ನು ನೋಡುವುದಕ್ಕೆ. ಈ ಭೂಮಿಯ ಮೇಲೆ ನೀವು ಯಾಕೆ ಕಾಣಿಸಿಕೊಳ್ಳುವುದಿಲ್ಲ ಎಂದರೆ ನಾವು ಜೀವನ ಮಾಡುವುದಕ್ಕೆ ಎಂದು ತಿಳಿದುಕೊಂಡು ಈ ಲೋಕದಲ್ಲಿರುವ ಅವರಿಗೂ ನಿಮ್ಮ ಮಕ್ಕಳಾಗಿ ನಿರ್ಮಲ ಚಿತ್ತರಾಗಿ ಜೀವಿಸುತ್ತಾ ನೀ ಪರಲೋಕಕ್ಕೆ ಬಂದು ನಿಮ್ಮನ್ನು ನೋಡುವವರಾಗುವುದಕ್ಕೆ ಸಹಾಯ ಮಾಡಬೇಕೆಂದು ಕೇಳಿರುವ ನಿಮ್ಮ ಮಾತುಗಳು ಬಿಡದೆ ನಮ್ಮ ಹೃದಯದೊಳಗೆ ಹಿಡುಕೊಂಡು ವಾಕ್ಯದ ಪ್ರಕಾರ ಜೀವನ ಮಾಡುವಂತೆ ಸಹಾಯ ಮಾಡಬೇಕೆಂದು ನಿಮ್ಮ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ಹೇಳಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್. ಎಲ್ಲರಿಗೆ ವಂದನೆಗಳು.